ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಯಾವಾಗಲೂ ನಾವು ಈ ಡೈಲಾಗ್ ನಿಮ್ಗೆ ಹೇಳ್ತಾನೆ ಇರ್ತೀವಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ 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 ಅಂತ ಹೇಳಿ ಹೇಳಿ ಸೇಮ್ ನಮಗೆ ಅದೇ ಡೈಲಾಗ್ ಬಂದುಬಿಟ್ಟಿದೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಾವು ಯಾರೇ ಯೂಟ್ಯೂಬರ್ಸ್ ಆಗಲಿ ಯೂಟ್ಯೂಬ್ ಚಾನಲಲ್ಲಿ ನಾವೇನಾದರೂ ಮಾತಾಡೋದು ಮುಂಚೆನೇ ಫಸ್ಟು ನೋಡಿ ಎಲ್ರಿಗೂ ನಮಸ್ಕಾರ ಹೇಳ್ತೀವಿ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಫ್ರೆಂಡ್ಸ್. ಎಲ್ಲರೂ ಹಾಯ್ ಗೈಸ್ ಅಂತ ಹೇಳ್ತಾರೆ, ಒಬ್ಬರು ಏನೂ ಹೇಳೋದೇ ಇಲ್ಲ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನೊಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದ ಈ ರೀತಿ ಸ್ಟಾರ್ಟ್ ಮಾಡ್ಕೋತಾರೆ. ಇನ್ನು ಸ್ವಲ್ಪ ಜನ ಸ್ಟೋರಿಯಿಂದಲೇ ಸ್ಟಾರ್ಟ್ ಮಾಡ್ಕೋತಾರೆ. ಆದರೆ ಫ್ರೆಂಡ್ಸ್, ನನ್ನ ಎಲ್ಲ ವೀಡಿಯೋದಲ್ಲೂ ನೀವು ಕೇಳಿಬೇಕಿದ್ರೆ ಫಸ್ಟು ನನ್ನ ವೀಡಿಯೋದಲ್ಲಿ ಬರೋದೆಯಾ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂತ. ಫ್ರೆಂಡ್ಸ್, ಇದೊಂಥರ ಚೆನ್ನಾಗಿದೆ ಅಲ್ವಾ? ಇನ್ನು ಫ್ರೆಂಡ್ಸ್, ಸ್ವಲ್ಪ ಜನ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಳ್ತಾರೆ. ಎಲ್ಲರೂ ಹೇಗಿದ್ದೀರಾ? ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಎರಡೂ ಒಂದೇ. ಗುಡ್ ಮಾರ್ನಿಂಗ್ ಅಂದ್ರೂ ನಮಸ್ಕಾರನೇ, ನಮಸ್ಕಾರ ಅಂದ್ರೂ ಗುಡ್ ಮಾರ್ನಿಂಗ್. ಆದರೆ ನಮಸ್ಕಾರ ಅನ್ನೋದರಲ್ಲಿ ಖುಷಿನೇ ಬೇರೆ ಇದೆ ನನಗೆ, ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೇಳ್ತಾ ಇವತ್ತು ಈ ವಿಷಯನ ನಿಮ್ಗೆ ಹೇಳಲೇಬೇಕು. ಬನ್ನಿ ಫ್ರೆಂಡ್ಸ್, ಏನೆಲ್ಲ ಆಯಿತು ಬೆಳಗ್ಗೆಯಿಂದ. ಇವತ್ತು ಆಲ್ರೆಡಿ ಸಂಡೇ, ರೆಡಿಯಾಗಿ ಕೂತಿದ್ದೀನಿ ಕೆಲಸಕ್ಕೆ. ಇನ್ನು ಫ್ರೆಂಡ್ಸ್, ನನ್ನ ಡ್ಯೂಟಿಗೆ ಹೊರಡ ಟೈಮ್ ಇನ್ನು ಹಾಫ್ ಆನ್ ಅವರ್ ಐತೆ. ಅಷ್ಟರಲ್ಲಿ ಇದೊಂದು ವೀಡಿಯೋ ಮಾಡೋಣ. ಇವತ್ತೆಲ್ಲ ಏನೆಲ್ಲ ಆಯಿತು ಅದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಒಂದು ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್, ಆ ಲೈಟ್ ತಂದಿದ್ದೀನಲ್ಲ, ರಿಂಗ್ ಲೈಟು, ಅದನ್ನು ಹಾಕೊಂಡು ಮಾಡಿದ್ರೆ ನನಗೆ ಯಾಕೋ ಕಣ್ಣೆಲ್ಲ ನೋಯ್ತಾಯಿತ್ತು. ಈಗ ಆಲ್ರೆಡಿ 3 ಡೇಸಿಂದ ಫ್ರೆಂಡ್ಸ್ ನಾನು ಲೈಟೇ ಆನ್ ಮಾಡ್ತಾಯಿಲ್ಲ. ನಮ್ಮ ಮನೆ ಲೈಟ್ ಬೆಳಕಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ, ಹೆಂಗಾದರೂ ಬರಲಿ ಅಂತ. ಆ ಲೈಟ್ಗಳು ಇಟ್ಟರೆ ಸಾಕು ಫ್ರೆಂಡ್ಸ್, ನನಗೆ ಅಷ್ಟು ಕಣ್ಣೆಲ್ಲ ಇದಾಗುತ್ತೆ. ಇವಾಗ ನಾನು ಆಲ್ರೆಡಿ 3 ಡೇಸ್ ಆಯಿತು ಆ ಲೈಟ್ನ ನಾನು ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಜೀವನದಲ್ಲಿ ಕಷ್ಟ ಸುಖ ನೋವು ಎಲ್ಲ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಾವು ಅದನ್ನೇ ತಲೆಗಂಟಿಸ್ಕೊಂಡು ಕೂತ್ಕೊಂಡ್ರೆ ನಾವು ಜೀವನ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ನಾವು ಮೇಲೆ ಎದ್ದೇಳಲೇಬೇಕು, ಮುಂದಕ್ಕೆ ಹೋಗಲೇಬೇಕು. ಅದನ್ನೇ ತಲೆಗಂಟಿಸ್ಕೊಂಡು ಯಾರೂ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂದರೆ ನಿಮ್ಮದು ಜೀವನ ಮುಂದಕ್ಕೆ ಹೋಗಲೇಬೇಕು. ಗಾದೆ ಒಂದು ಹಾಡೇ ಇಲ್ವಾ, ದೋಣಿ ಸಾಗಲಿ ಮುಂದೆ ಹೋಗಲಿ ಅಂತ. ನಿಮ್ಮ ದೋಣಿ ಪಯಣ ಸಾಗಲೇಬೇಕು, ನಾವು ಅದ್ರ ಜೊತೆ ಹೋಗಲೇಬೇಕು. ಏನಂತೀರ ಫ್ರೆಂಡ್ಸ್? ಈ ಮಾತು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಅದಾದಮೇಲೆ ಬನ್ನಿ ಇವತ್ತೊಂದು ನಿಮಗೆ ಕೆಟ್ಟ ಸುದ್ದಿನೂ ಇದೆ, ಒಳ್ಳೆ ವಿಷಯನೂ ಇದೆ. ಕೆಟ್ಟ ವಿಷಯ ಒಂದಿದೆ, ದುಃಖದ ವಿಷಯ ಇದೆ ಫ್ರೆಂಡ್ಸ್. ಅದನ್ನಂತೂ ನೆನೆಸ್ಕೊಳ್ಳೇಬಾರ್ದು. ತುಂಬ ದುಃಖ ಆಗುತ್ತೆ ನನಗೆ ಅದನ್ನು ನೆನೆಸ್ಕೊಂಡ್ರೆ. ಇವಾಗ ಇಲ್ಲೇ ನನ್ನ ಪಕ್ಕದ ಮನೆಯಲ್ಲೇ ನಡೆದ ಘಟನೆ ಇದು. ಅದನ್ನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನಾನಿವತ್ತು ಎಷ್ಟು ಗಂಟೆಗೆ ಎದ್ದೆ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಇವತ್ತು ನನಗೆ 1 o'clock ಎಚ್ಚರ ಆಗಿತ್ತು. ಆ ವಿಷಯನ ನಿಮಗೆ ಪೂರ್ತಿ ಹೇಳ್ತೀನಿ. ಫಸ್ಟು ಇವತ್ತು ನನ್ನ ದಿನಚರಿ ಏನೆಲ್ಲ ಆಯಿತು ಅಂತ ಟೈಮ್ ನೋಡ್ಕೊತಾ ಇದ್ದೆ ಫ್ರೆಂಡ್ಸ್. ಇನ್ನೇನಿಲ್ಲ ಫ್ರೆಂಡ್ಸ್, ಬಾಕ್ಸ್ ಊಟ ಹಾಕ್ಕೊಂಡು ಹೋಗೋದಷ್ಟೇ. ನಂದು ಎಲ್ಲ ಕೆಲಸ ಮುಗಿದಿದೆ. ತಲೆನ ಸ್ವಲ್ಪ ಹಿಂದಕ್ಕೆ ಏರ್ ಪಿನ್ ಹಾಕ್ಕೊಂಡು ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ ಫ್ರೆಂಡ್ಸ್, ಬೆಳಗ್ಗೆನೇ ಎದ್ದು ನಾನು ಏನು ಮಾಡೋಣಪ್ಪ ನಾಷ್ಟಲ್ಲಿ ಅಂಗಡಿಗೆ ಹೋಗ್ಬೇಕು ಅನ್ನಿಸ್ತು. ಈರುಳ್ಳಿ ಖಾಲಿ ಆಗೋಗಿತ್ತು ಫ್ರೆಂಡ್ಸ್. ಈರುಳ್ಳಿ 1 kg 50 ರೂಪಾಯಿ, ಅಲ್ಲೆಲ್ಲ 100 ರೂಪಾಯಿ 3 kg 4 kg ಇರುತ್ತೆ. ಅಲ್ಲಿ ನನಗೆ ಸ್ವಲ್ಪ ಆ ಥರಕ್ಕೆ ಟೈಮ್ ಸಿಗಲಿಲ್ಲ ಅಂತ ಹೋದರೆ ಹೋಗ್ಲಿಂತ 50 ರೂಪಾಯಿ ಕೊಟ್ಟು 1 kg ತಂದೆ. ಇವತ್ತು ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊ ಮತ್ತು ಅವರೆಕಾಯಿ 60 ರೂಪಾಯಿ 1 kg ಅಂತ ಹೇಳಿದ್ರು ಫ್ರೆಂಡ್ಸ್. ಉಪ್ಪು ಸಾರು ಮಾಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಅದಾದಮೇಲೆ ಫ್ರೆಂಡ್ಸ್, ತಂದು ನನ್ನ ಮಗಳಿಗೆ ಸುಲಿಯೋಕೆ ಒಂದು ಕೆಲಸ ಕೊಟ್ಟೆ. ಪಾಪ 3-4 ದಿನ ಹುಷಾರಾಗಿದ್ದಾಳೆ. ಅವಳಿಗೆ ಸ್ವಲ್ಪ ಸುಸ್ತಾಗಿರೋದ್ರಿಂದ ಊಟ ಮಾಡ್ತಾಳೆ, ಅಲ್ಲೇ ಮಲ್ಕೋತಾಳೆ. ಹಂಗಾಗಿ ನಾನು ಸುಮ್ಮನೆ ಆಗಿದ್ದೀನಿ ರೆಸ್ಟ್ ಮಾಡಲಿ ಅಂತ. ಇಲ್ದಿರಿ ಯಾವಾಗೇನಿದ್ದವಳು ನನಗೆ ಅಷ್ಟೊಂದು ಕೆಲಸ ಮಾಡ್ತಿರ್ಲಿಲ್ಲ. ಏನೋ ಚೆನ್ನಾಗಿರ್ತಾ ಇದ್ಲು. ಈಗ ಸ್ವಲ್ಪ ಮಂಕಾಗವಳು ಅಷ್ಟೇ ಫ್ರೆಂಡ್ಸ್. ಸೋಕು ದೃಷ್ಟಿ ಎಲ್ಲ ತೆಗೆದು ಹಾಸ್ಪಿಟ್ಲಿಗೆ ಹೋಗಿದ್ದೀವಿ. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ತಾತಿನೂ ಬರ್ಸ್ಕೊಂಡು ಬಂದಿದ್ದೀವಿ. ಅದೇನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಒಂದೊಂದು ಟೈಮು ಹಂಗಾಗುತ್ತೆ. ಇನ್ನು ಫ್ರೆಂಡ್ಸ್, ಆಗೇನು ಮಾಡಿದೆ, ಲೇಯರ್ ಚಪಾತಿ ಬರ್ತಲ್ಲ, ಚಪಾತಿ ಮಾಡಿ ಕ್ಯಾಪ್ಸಿಕಮ್ಮು ಟೊಮೊಟೊ ಅವರೆಕಾಳು ಪಲ್ಯ ಮಾಡಿದೆ. ಆ ಪಲ್ಯ ಮಾಡಿಬಿಟ್ಟು ಫ್ರೆಂಡ್ಸ್, ಸ್ವಲ್ಪನೇ ಪಾತ್ರೆ ಇತ್ತು, ಅದೆಲ್ಲ ತೊಳೆದು ಮನೆ ಕಸ ಅವಳೆ ಗುಡಿಸಿದ್ಲು. ನಾನು ಬಾಕ್ಲೆಲ್ಲನೂ ಸಾರಿಸಿ ಸ್ವಲ್ಪ ಬಟ್ಟೆ ನೆನೆಸಿದೆ. ಜಾಸ್ತಿ ನೆನೆಸಲಿಲ್ಲ. ನಾನು ಒಂದು 4 ಆದರೂ ಒಗೆದ್ರೆ ಸ್ವಲ್ಪನಾದರೂ ಕಮ್ಮಿ ಆಗುತ್ತಲ್ಲ ಫ್ರೆಂಡ್ಸ್. ಈ ವಿಷಯದಲ್ಲಿ ನೀವು ಇದೇ ಥರ ಮಾಡಿ. ಒಂದೇ ಸಲ ಗುಡ್ಡೆ ಹಾಕೊಂಡಾಗಲ್ಲ. ನಾನು ಇವತ್ತು ಬರೀ ಎಲ್ಲ ಚಿಕ್ಕವೆಲ್ಲ ಇನ್ವೇರ್ಗಳೆಲ್ಲನೂ ವಾಶ್ ಮಾಡಿ ನಂದೆರಡು ಶರ್ಟ್ ಒಗೆದಿದ್ದೀನಿ. ಇನ್ನು ಮತ್ತೆ ನಂದು ನೈಟಿ ಒಂದು 4 ಕೊಳೆ ಆಗಿತ್ತಲ್ಲ ಅಂತ ನೆನೆಸಿದ್ದೀನಿ. ಯಾಕಂದರೆ 4 ಒಗೆದ್ರೆ ಅದರಲ್ಲಿ ಇನ್ನು 4 ಆದರೂ ನಮಗೆ ಕಮ್ಮಿ ಆಗುತ್ತಲ್ಲ ಫ್ರೆಂಡ್ಸ್. ಈಗ ಡ್ರಮ್ಮಲ್ಲಿ ನೀರು ತುಂಬ್ಕೊಂಡಿದ್ದೀನಿ. ಅಕಸ್ಮಾತು ನಾನು ಬರೋದು 11:30 ಬಿಡಿ ಫ್ರೆಂಡ್ಸ್. ನಾನು ಯಾವಾಗಲೂ ಒಗೆಯೋಕ್ಕಾಗೋದಿಲ್ಲ ಸಂಜೆ ಟೈಮು. ಬೆಳಗ್ಗೆ ಬೇಗ ಎದ್ದು ವಾಶ್ ಮಾಡಾಕ್ತೀನಿ. ಅದಾದಮೇಲೆ ಫ್ರೆಂಡ್ಸ್, ಅದೆಲ್ಲ ಮಾಡಿ ಬಟ್ಟೆನೂ ವಾಶ್ ಮಾಡಿ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಎಲ್ಲ ರೆಡಿ ಆಯಿತು. ನನ್ನ ಮಗಳ ಹತ್ರ ಒಂದು 5 ನಿಮಿಷ ಮಾತಾಡ್ತಾ ಕೂತಿದ್ದೆ. ಅವಳು ಕಾಮಿಡಿ ಮಾಡ್ತಿದ್ಲು. ನಮ್ಮ ಅಕ್ಕನ ಮಗಳು ಮೊಮ್ಮಗ, ನನಗೆ ಮೊಮ್ಮಗ ಆಗಬೇಕು. ಅವನು ಬಂದು ಏನಂತ ನನ್ನೆಲ್ಲ ಮಿಮಿಕ್ರಿ ಮಾಡ್ತಾನಂತೆ. ನಾನು ಹಾಯ್ ಫ್ರೆಂಡ್ಸ್ ಹೇಳ್ತೀನಲ್ಲ, ಅವನು ಅವ್ರ ಮನೇಲಿ ಹಾಯ್ ಫ್ರೆಂಡ್ಸ್
ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್ ಅಂತ ಎಲ್ಲ ಹೇಳ್ತಾನಂತೆ. ಫ್ರೆಂಡ್ಸ್ ಒಟ್ಟಿನಲ್ಲಿ ಅವನು ಯಾವಾಗಾದರೂ ನನಗೆ ಸಿಕ್ಕಿದ್ರೆ ಫ್ರೆಂಡ್ಸ್, ಅವನು ನನ್ನ ಹತ್ರ ಭಯ ಬೀಳ್ತಾನೆ, ನನ್ನ ಹತ್ರ ಬರೋದೇ ಇಲ್ಲ. ಯಾವಾಗಾದರೂ ನಮ್ಮ ಹುಡುಗಿಗೆ ಹೇಳಿದ್ದೀನಿ, ಮಗ ನೀನು ಹೋದಾಗ ಅವನ ಹತ್ರ ವೀಡಿಯೋ ಮಾಡ್ಕೊಬ, ಆ ವೀಡಿಯೋನ ನಾನು ಇಲ್ಲಿ ಹಾಕ್ತೀನಿ ನನ್ನ ವೀಡಿಯೋ ಜೊತೆ ಅಂತ ಹೇಳಿದ್ದೀನಿ. ಇವಳು ಹೋದರೆ ಇವಳು ಆ ಹುಡುಗ್ರ ಜೊತೆ ಬರೀ ಮಾತಾಡ್ಕೊಂಡು ಕೂತ್ಕೊತಾಳೆ, ನನ್ನ ಮಗಳು ಹುಡುಗಾಟ. ಆದರೆ ಹೇಳಿದ್ದೀನಿ, ಮಗ ಯಾವತ್ತಾದರೂ ಮಾಡ್ಕಬ ಅವನ ಜೊತೆ ಹೋದಾಗ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸಂಡೇನೂ ಕೆಲಸ ಇದೆ. ಯಾಕೆಂದರೆ ಮೊನ್ನೆ ಫ್ರೈಡೇ ನಾನು ರಜೆ ತಗೊಂಡಿದ್ದೆ. ಇನ್ನು ಲಕ್ಷ್ಮೀ ಹಬ್ಬದ ಕೆಲಸ ಪೂರ್ತಿ ಮುಗ್ದೋಯ್ತು ಫ್ರೆಂಡ್ಸ್. ಇನ್ನೇನಿದ್ರು ದೇವ್ರ ಪಾತ್ರೆ ಎಲ್ಲ ನೆತ್ತಿ ವಾಶ್ ಮಾಡಿ ಇಟ್ಕೋಬೇಕು. ನಾಳೆ ಸೋಮವಾರ ನೋಡೋಣ, ನಾಳೆ ಸ್ವಲ್ಪ ಇನ್ನು ಏನೇನೈತಿ ಎಲ್ಲನೂ ತೆಗೆದು ಆಚೆಗಿಟ್ರೆ, ನಾನು ಯಾಕೆಂದರೆ 2-3 ದಿವಸ ಮುಂಚೆನೇ ಯಾಕೆ ಆಚೆಗಿಡಬೇಕು, ಇನ್ನೆಲ್ಲ ಕೆಲಸ ಮುಗ್ದೋಗೈತೆ. ಇನ್ನು ಬಟ್ಟೆಗಳು ಸ್ಕ್ರೀನೆಲ್ಲ ಅಲ್ಲೇ ಐತೆ, ಎತ್ತಿಕ್ಕಿದ್ದೀನಿ. ದೇವ್ರ ಮನೇನ ನಾಳೆ ಹೆಂಗೂ ಸೋಮವಾರ ಮಂಗಳವಾರ ಪೂಜೆ ಮಾಡೋಣ ದೇವ್ರ ಮನೇಲಿ. ಈಗ ತೆಗೆದ್ರೆ ಇನ್ನು ದೀಪ ಹಚ್ಚಬಾರ್ದಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಬುಧವಾರದ ದಿವಸ ಬೆಳಗ್ಗೆನೇ ದೇವ್ರ ಮನೆ ಎಲ್ಲನೂ ವಾಶ್ ಮಾಡಿಬಿಟ್ಟು ದೇವ್ರ ಪಾತ್ರೆ ತೆಗೆದಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೇನೋ ಮನೇಲಿ ದೀಪ ಹಚ್ಚಿಲ್ಲ ಅಂದರೆ ಸಮಾಧಾನ ಆಗಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ದೇವ್ರ ಮನೇನ ತೊಳೆದಿಲ್ಲ. ನೋಡೋಣ, ಆದರೆ ನಾಳೆನೇ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲನೂ ವಾಶ್ ಮಾಡಿಬಿಡ್ತೀನಿ. ಆ ಕಳಸದ ಮಾತ್ರ ಹಂಗೆ ಇಟ್ಟಿರ್ತೀನಿ. ಕೆಳಗಡೆ ಒಂದು ಕಳಸ, 2 ದೀಪ ಮಾತ್ರ ಅಂಟಿಸಿರ್ತೀನಿ. ಆಮೇಲೆ ಒಂದು ಸರಿ ಅನ್ಕೋತೀನಿ, ಅಯ್ಯೋ ಅದು ಎಷ್ಟಿರೋಕ್ಕೆ ಜಾಗ, ಅದನ್ನೇನಕ್ಕೆ ಅಷ್ಟು ದಿವಸದಿಂದ ಮಾಡಬೇಕು. ಬುಧವಾರ ಕ್ಲೀನಾಗಿ ಎಲ್ಲ ತೊಳೆದ್ಬಿಟ್ಟು ಎತ್ತಿಕ್ಕಿದ್ರೆ ಗುರುವಾರ ಸಾಯಂಕಾಲ ಮಾಮೂಲಿ ರೆಡಿ ಮಾಡಲೇಬೇಕು. 2 ಕಳಸ ಮನೇಲಿ ಇಡೋ ಹಾಗಿಲ್ಲ, ನಿಮಗೆ ಗೊತ್ತು. 2 ದೀಪ ಮಾತ್ರ ಇಟ್ಟರೆ ಮುಗೀತು ದೇವ್ರ ಮನೆ ಕೆಲಸ. ದೇವ್ರ ಮನೆ ಒಳಗೆ ಎಲ್ಲನೂ ಇಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಕಳಸನೂ ಗುರುವಾರ ಸಾಯಂಕಾಲನೇ ಎಲ್ಲನೂ ರೆಡಿ ಮಾಡಿ ಇಡಬೇಕಲ್ಲ ಫ್ರೆಂಡ್ಸ್ ನಾನು. ಇನ್ನು ಫ್ರೆಂಡ್ಸ್ ಇದಾದಮೇಲೆ ಬನ್ನಿ ಫ್ರೆಂಡ್ಸ್, ಒಬ್ಬರು ನನಗೆ ಇಲ್ಲೇ ಬೆಂಗಳೂರಿಗೆ ಬಂದಮೇಲೆ ಅವರೆಲ್ಲ ನನಗೆ ಫ್ರೆಂಡ್ ಆಗಿರೋದು. ಬೆಂಗಳೂರಲ್ಲಿ ನನಗೆ ಫ್ರೆಂಡು ಇಬ್ಬರು ಸತ್ತೋದ್ರು. ಇನ್ನು ಫ್ರೆಂಡ್ಸ್ ರಾತ್ರಿ ಏನು ಗೊತ್ತಾ, ಅವರಿರೋದು ನಮ್ಮನೆ ಬ್ಯಾಕ್ ಸೈಡೇ ಇದ್ದಾರೆ. ಅವರು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾರೆ ಫ್ರೆಂಡ್ಸ್. ಅವರು ನನಗೆ ಮೊದಲಿಂದಲೂ ನಾವು ಫಸ್ಟ್ ಒಂದು ಮನೆ ಹತ್ರ ಇದ್ದು, ಅವಾಗಿಂದಲೂ ಕ್ಲೋಸ್ ಫ್ರೆಂಡು. ಅಂದರೆ ಎಲ್ಲಿ ದಾರಿಲಿ ಸಿಕ್ಕಿದ್ರು ಮಾತಾಡೋ. ಆಮೇಲೆ ಫ್ರೆಂಡ್ಸ್ ಇನ್ನೊಂದೇನು ಅಂದರೆ, 1 ವರ್ಷ ನಾನು ಅವರು ಒಂದೇ ಕಂಪ್ನಿಲಿ ಕೆಲಸ ಮಾಡಿದ್ದೀನಿ, ಒಂದೇ ಜಾಗದಲ್ಲಿ ಕೆಲಸ ಮಾಡಿದ್ವಿ. ಆದರೆ ಅವ್ರು ಅಲ್ಲೇ ಕೆಲಸ ಮಾಡ್ತಾಯಿದ್ರು. ಮತ್ತು ಈಗ ಬಿಟ್ಟೇನೋ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗಿದ್ರಂತೆ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾ, ಮಕ್ಕಳು ಆಲ್ರೆಡಿ ದೊಡ್ಡವರು, ಅಂದರೆ ಅತಿ ಮದುವೆ ಆಗೋ ವಯಸ್ಸೇನಿಲ್ಲ. ಏನಾಯಿತು ಫ್ರೆಂಡ್ಸ್, ರಾತ್ರಿ ನಾನು ನಮ್ಮ ಮನೇಲಿ ಮಲ್ಕೊಂಡಿದ್ನಲ್ಲ, 1 ವೀಕಿಂದ ನನಗೆ ಬರೀ ಕೆಟ್ಟ ಕನಸು. ಮುತ್ತೈದೇರು ಬರೋದು, ನಮ್ಮ ಅಣ್ಣ ಬರೋದು, ಬರೀ ಇವರೆಲ್ಲ ಕಾಣಿಸ್ಕೊತಾಯಿದ್ರು. ನಮ್ಮ ಮಗಳಿಗೆ ಹೇಳಿದ್ದೆ, ಯಾರು ಸತ್ತೋಯ್ತಾರೋ ಅಂತ ಗೊತ್ತಿಲ್ಲ. ನಮ್ಮ ಹಳೆ ಮನೆ ಓನರ್ ಸಾಯಾವಾಗಲೂ ನನಗೆ ಹಿಂಗೆ ಆಗಿತ್ತು ಫ್ರೆಂಡ್ಸ್. ಕೆಟ್ಟ ಕನಸು ಬರ್ತಾನೆ ಇತ್ತು, ಬರೀ ಮುತ್ತೈದೇರು, ಹೂವು, ರೈಸು ಎಲ್ಲ, ಅನ್ನ ಎಲ್ಲ. ಬೆಳಗ್ಗೆ ರಾತ್ರಿ ಫ್ರೆಂಡ್ಸ್ 1 ಗಂಟೆ ಆಯಿತು, ಎಲ್ಲ ಕಿರ್ಚಾಡ್ತಾಯಿದ್ರು. ನಮ್ಮ ಮನೆಗೆ ಕೇಳಿಸುತ್ತೇವೆ ಬ್ಯಾಕ್ ಸೈಡು. ಅಯ್ಯೋ ಯಾರೋ ಏನೋ ಜಗಳ ಆಡ್ತಾವ್ರೇನೋ ಅಂತ ನಾನು. ಆಮೇಲೆ ಫ್ರೆಂಡ್ಸ್ ಕರೆಕ್ಟಾಗಿ 1:30 ಗಂಟೆ ರಾತ್ರಿಗೆ ಜೋರಾಗಿ ಅಳ್ತಾಯಿದ್ರು. ಅವರಮ್ಮ ನನಗೆ ಎಲ್ಲಿ ಸಿಕ್ಕಿದ್ರು ಮಾತಾಡಿಸ್ತಾರೆ. ನಾನು ಇದೇನು ಇವ್ರ ವಾಯ್ಸೇ ಇಲ್ಲ, ಅವ್ರು ಅಳಿಯ ತಮ್ಮನಿಗೆ ಮದುವೆ ಮಾಡ್ಕೊಂಡಿದ್ದಾರೆ ಅವ್ರನ್ನ, ಇವ್ರು ಅಳಿಯ ಏನಾದರೂ ಸತ್ತೋಗ್ಬಿಟ್ರೆ ಅಂತ ನಾನು ಅಂದ್ಕೊಂಡೆ ಫ್ರೆಂಡ್ಸ್. ಆಮೇಲೆ 1:30 ಆಯಿತು, 2 ಗಂಟೆ ಆಯಿತು, ಜೋರಾಗಿ ಅಳ್ತು. 1:30ಗೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಅಷ್ಟರಲ್ಲಿ ಈಚೆಗೆ ತಂದಿದ್ದಾರೆ. ನೋಡಿದ್ರೆ ಹಾರ್ಟ್ ಅಟ್ಯಾಕಾಗಿ ಅವ್ರು ಸತ್ತೋಗಿದ್ದಾರೆ. ನನ್ನ ಫ್ರೆಂಡು ಅವ್ರು ಸತ್ತೋಗಿದ್ದಾರೆ. ಆಮೇಲೆ ಫ್ರೆಂಡ್ಸ್ ಏನಾಯಿತು, ಬೆಳಗ್ಗೆ 5:30 6 ಗಂಟೆ ಆಯಿತು, ನಾನು ಎದ್ದು ಹೋಗಲೇ ಇಲ್ಲ. ಅವರಂತೂ ಆ ಅಮ್ಮ ಜೋರಾಗಿ ಕಿರ್ಚ್ಕೊಂಡು ಪಾಪ ಅಳ್ತಾನೆ ಇತ್ತು. ಇರಲಿ ಎದ್ದೋಗೋಣ ಅಂದ್ಬಿಟ್ಟು, ಕತ್ಲೆ ಬೇರೆ ಅಲ್ವಾ. ಆಮೇಲೆ ಫ್ರೆಂಡ್ಸ್ 6 ಗಂಟೆಗೆ ಎದ್ದೋಗಿ ನಮ್ಮ ಮನೆ ಕೆಳಗೆ ಗ್ರೌಂಡಲ್ಲೇ ಆ ಕಡೆನೇ ಪಕ್ಕದಲ್ಲಿ ಕಾಂಪೌಂಡ್ ಆಚೆನೆ ನೋಡ್ತೀನಿ, ತಲೆಗೆ ಹೂವು ಮುಡಿಸಿದ್ರು. ನನಗೆ ಗೊತ್ತಾಯಿತು, ಗಂಡಸರಿಗೆ ಫ್ರೆಂಡ್ಸ್ ನಿಮಗೆ ಗೊತ್ತು, ಯಾವುದೇ ಕಾರಣಕ್ಕೂ ಸತ್ತರೆ ಹೂವು ಮಡಿಸಲ್ಲ, ಮೇಲಕ್ಕೆ ಹಾಕ್ತಾರೆ. ಆಮೇಲೆ ಏನಾಯಿತು ಗೊತ್ತಾ ಫ್ರೆಂಡ್ಸ್, ನೋಡಿದ್ರೆ ಅವರೇ ಸತ್ತೋಗಿದ್ದಾರೆ. ಇವತ್ತಿಷ್ಟು ಬೇಜಾರದ ವಿಷಯ. ಆದ್ರೂ ಅಡುಗೆ ನಾಷ್ಟ ಮಾಡಲೇಬೇಕಲ್ಲ ಫ್ರೆಂಡ್ಸ್. ನಾನು ಹೋಗೋದು ಆಚೆಲಿ, ಅವ್ರೇನ ನೋಡ್ಕೊಬರೋದು, ತರಕಾರಿ ಕಟ್ ಮಾಡೋದು ನೋಡ್ಕೊಬರೋದು, ರೈಸ್ ಗಿಡೋದು ನೋಡ್ಕೊಬರೋದು, ಸಾಂಬಾರು ಗಿಡೋದು. ನಿಜವಾಗ್ಲೂ ಫ್ರೆಂಡ್ಸ್ ನೆನ್ನೆ ಏನಾಯಿತು ಗೊತ್ತಾ ಫ್ರೆಂಡ್ಸ್, ನಾನು ಔಟ್ಸೈಡ್ ವೀಡಿಯೋ ಮಾಡೋಣ ಇವತ್ತು, ತಡಿ ಏನು ಒಳಗಡೆನೇ ಮಾಡೋದು ಅಂತ ಹೋದೆ. ಇವತ್ತು ಔಟ್ಸೈಡೇ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಇವತ್ತೇ ಅವ್ರು ಸತ್ತೋಗಿದ್ದಾರಲ್ಲ, ಎದುರುಗಡೆನೇ ಕಾಣಿಸುತ್ತೆ. ಆಮೇಲೆ ಅವಳು ಎದುರುಗಡೆ ಬ್ಯಾಗಲ್ಲಿ ತರಕಾರಿ ಇಟ್ಕೊಂಡು ಬಂದಳು. ನೋಡಿ, ಯಾವಾಗಲೂ ಅವಳು ಮಾತಾಡಿಸ್ಲಿಲ್ಲ. ಅವಳು ಹಂಗೆ ತರಕಾರಿ ತಗೊಂಡು ಬೇಗ ಹೋದ್ಲು, ಲೇಟಾಗಿತ್ತು ನಾವು ಗಾರ್ಮೆಂಟ್ಸ್ಗೆ ಹೋಗೋಕ್ಕೆ. ಅವ್ರ ಗಂಡ 2 ಸಲ ಗಾಡೀಲಿ ಆ ಕಡೆಯಿಂದ ಅವರು ಚೆನ್ನಾಗಿ ಮಾತಾಡ್ತಾಯಿದ್ರು. ಆಮೇಲೆ ನಾನು ಅವಳನ್ನ ನೋಡಿದೆ, ಚೆನ್ನಾಗಿ ತರಕಾರಿ ತಗೊಂಡೋಯ್ತೈತೆ ಬಿಡು, ಮೀನು ಯಾವಾಗಲೂ ಸಿಗೋದು ಅಪರೂಪ ಅಲ್ವಾ ನನಗೆ ಅಂತ. ಆಮೇಲೆ ಫ್ರೆಂಡ್ಸ್ ನೋಡಿದ್ರೆ ಅಷ್ಟೊಂದು ಕೂಗಾಡಿ ಹಾರ್ಟ್ ಅಟ್ಯಾಕ್ ಆಗಿ ರಾತ್ರಿ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಎದೆ ನೋವು ಬಂದು ಫ್ರೆಂಡ್ಸ್ ಮನೇಲೇ ಸತ್ತೋಗಿದ್ದಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಲ್ವಂತೆ, ಮನೇಲೇ ಸತ್ತೋಗ್ಬಿಟ್ರಂತೆ. ಇನ್ನು ಒದ್ದಾಡಿ ಒಂದೇ ಒಂದು ಅರ್ಧ ಅವರು ಇಲ್ಲ ಫ್ರೆಂಡ್ಸ್. ನೋಡಿದ್ರೆ ಬೆಳಗ್ಗೆ ಎದ್ದು ನೋಡ್ತೀನಿ ಫ್ರೆಂಡ್ಸ್, ಅವಳು ಸತ್ತೋಗೋಳೆ. ಆಮೇಲೆ ಫ್ರೆಂಡ್ಸ್ ನನಗೆ ಗೊತ್ತಿರೋರೆಲ್ಲ ಬಂದಿರಲ್ಲ, ಮೇಲೆ ನಿಂತ್ಕೊಂಡು ಕೇಳಿದೆ ಫ್ರೆಂಡ್, ಯಾರು ಒಂದು ಮೀನ ಸತ್ತೋಗಿರೋದು, ಏನಾಗಿತ್ತು ಅಂದೆ. ಹಾರ್ಟ್ ಅಟ್ಯಾಕು ಅಂದರು ಫ್ರೆಂಡ್ಸ್. ಈಗ ನೋಡಿ ಎಲ್ಲದಕ್ಕೂ ಒಂದೇ ಮದ್ದು, ನನಗೆ ಬೇಗ ಸತ್ತೋದ್ರೆ ಹಾರ್ಟ್ ಅಟ್ಯಾಕ್ ಅಂತಾರೆ. ಆಮೇಲೆ ಫ್ರೆಂಡ್ಸ್ ನಮ್ಮನೆ ಓನರ್ಗೂ ಫ್ರೆಂಡ್ಸು, ಅವರು ನಮಗೂ ಫ್ರೆಂಡ್ಸು. ನಾವಿರೋದು, ನಾವು ಓನರು, ನಾವು ಫ್ರೆಂಡೇ. ಮೊದಲು ಫ್ರೆಂಡ್ ಆಗಿದ್ದು, ಈಗ ಅವ್ರು ನಮಗೆ ಓನರ್ ಆಗವ್ರೆ, ಅವ್ರ ಮನೇಲೇ ಇರೋದು.
ಆಮೇಲೆ ಅವಳಿಗೆ ಹೋಗಿ ಅಲ್ಲೇ ಕೂತವ್ರು ನಮ್ಮ ಓನರೂ ಜ್ಯೋತಿ ಅಂತ ಅವಳಿಗೆ ಹೋಗಿ ಕೂತಿದ್ಲು, ಅವ್ರ ಗಂಡನೂ ಹೋಗಿ ಕೂತಿದ್ರು. ಸರಿ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಈಗ ಅವರೆಲ್ಲ ಕೂತಿದ್ದಾಗೆ ನಾನು ಕೂತ್ಕೊಳ್ಳೋಕ್ಕಾಗಲ್ಲ, ನಾನು ಹಂಗೆ ನೋಡ್ಕೊಂಡು ನಮ್ಮ ಹುಡುಗಿಗೆ ಹುಷಾರಿಲ್ವಲ್ಲ, ನಮ್ಮ ಹುಡುಗಿ ಬೇರೆ ನೀನು ಹೋಗಬೇಡ ಅಂತಿಲ್ಲ, ಇರಲಿ ತಡೆಯೋ ಇಲ್ಲೇ ಕಾಣಿಸುತ್ತಲ್ಲ ಅಲ್ಲಿಗೇನು ಹೋಗೋದು ಅಂತ ಫ್ರೆಂಡ್ಸ್ ಹೋಗಿ ನೋಡ್ಕೊಂಡು ಅವರಮ್ಮ ಅಂತೂ ಫ್ರೆಂಡ್ಸ್ ಒಸಿ ಹತ್ತಿಲ್ಲ, ಯಾಕಂದರೆ ನಮ್ಮನ್ನ ಯಾವಾಗಲೂ ಅವರು ನಾವು ಜೊತೆ. ಆಮೇಲೆ ಫ್ರೆಂಡ್ಸ್ ಇವತ್ತೊಂದು ಅಂಥ ಸಂಕಟ ದುಃಖದ ವಿಷಯ ಆಗೋಯ್ತು. ಯಾರಿಗೂ ಈ ಮನುಷ್ಯಂಗೆ ಶಾಶ್ವತ ಇಲ್ಲ. ನಮಗೆ ನಮ್ಮ ಫ್ರೆಂಡ್ಸ್ ಇವತ್ತೊಬ್ಬರು ಬೆಂಗಳೂರವರು ಬೆಂಗಳೂರಲ್ಲಿ ಇವತ್ತು ಸತ್ತೋದ್ರು. 10 ಗಂಟೆಗೆ ತಗೊಂಡೋಗ್ಬಿಟ್ರು ಫ್ರೆಂಡ್ಸ್, ಅದೇನು ಸುಟ್ಟು ಹಾಕೋಕ್ಕೋ ಏನೋ ಗೊತ್ತಿಲ್ಲ. 10 ಗಂಟೆಗೆ ಹೆಣ ಎತ್ಕೊಂಡ್ರು. 2 ಗಂಡು ಮಕ್ಕಳು, ಅವ್ರ ಗಂಡನೂ ಆಟೋ ಓಡಿಸ್ತಾರೆ. ಆ ತಾಯಿ ನೋವು ಬಾಧೆ ಫ್ರೆಂಡ್ಸ್ ಕಿರ್ಚೈತೆ. ಆ ಅಮ್ಮ ದೇವರೇ ಬಲ್ಲ ಫ್ರೆಂಡ್ಸ್, ಅಷ್ಟೊಂದು ಕಿರ್ಚಾಡೈತೆ ಪಾಪ. ಸಂಕಟ, ತಾಯಿನ ಸಂಕಟ ಅಲ್ವ ಫ್ರೆಂಡ್ಸ್. ಅಷ್ಟೊಂದು ಕಿರ್ಚಾಡಿ ಸುಸ್ತಾಗಿ ಇವಾಗ 10:30 ಎತ್ಕೊಂಡೋದ್ರು. ನಾನು ಸಾಂಬಾರು ಮಾತ್ರ ಮಾಡಿದೆ ಫ್ರೆಂಡ್ಸ್, ರೈಸ್ ಇತ್ತು ರಾತ್ರಿದು. ಈಗ ನೋಡಿ ಇದೊಂದು ವಿಷಯ ನನಗೆ ಆ ಮನೆ ಇದ್ದಾಗ ಹೋದ ಸೋಮವಾರ ನಮ್ಮ ಹಳೆ ಮನೆ ಓನರ್ ಸತ್ತೋದ್ರು. ಅದಕ್ಕಿಂತ 1 ವರ್ಷದ ಮುಂಚೆ ನನ್ನ ಫ್ರೆಂಡ್ ಅನಿತಕ್ಕ ಅಂತ ಇದ್ದರು, ಅವ್ರು ಸತ್ತೋದ್ರು ಆ ಮನೆ ಹತ್ರ. ಇನ್ನು ಈ ಮನೆ ಹತ್ರ ಇವತ್ತು ನನ್ನ ಫ್ರೆಂಡ್ ಸತ್ತೋದ್ರು. ಏನು ಮಾಡ್ತೀರಾ ಫ್ರೆಂಡ್ಸ್, ಹಣೆ ಬರ ನೋಡಿ ಹೆಂಗೆ. ಎಷ್ಟು ಚೆನ್ನಾಗಿ ಆ ಕಡೆಯಿಂದ ತರಕಾರಿ ಕವರಲ್ಲಿ ಇಟ್ಕೊಬಂದ್ಲು ಅಂದರೆ ಪುಣ್ಯಾದಿಗೆ ಗುಂಗ್ರು ಕೂದಲು ಅವಳು, ಯಾವಾಗಲೂ ಗುಂಗ್ರು ಕೂದಲು. ನಾನು ಯಾವಾಗಾದರೂ ಸಿಕ್ಕಿದ್ರೆ ನೀವು ಬಿಡಿ ಮಗ, ನನಗೆ ತಮಾಷೆ ಮಾಡಿ ಮಗ ಕೆಲಸ ಕೊಡಿಸ್ರಿ ನನಗೆ ಅಂತ. ನೀವು ಗಾರ್ಮೆಂಟ್ಸ್ ಉಟ್ಟು ಬರೋಲ್ಲ ಮೀನಾ, ಸುಮ್ಮನೆ ನನ್ನ ಕೇಳ್ತೀರಾ, ಏನೋ ಈಗ ಯಾವ ಕೆಲಸ ಐತೆ ಸುಮ್ಮನೆ ಮಾಡಿರಿ ಅಂತ ಇದೆ. ಇವತ್ತು ಫ್ರೆಂಡ್ಸ್ ಅಷ್ಟು ಬೇಜಾರಾಗೋಯ್ತು. ನಿಮಗೂ ಯಾರು ನಿಮ್ಮ ಫ್ರೆಂಡ್ಸ್ ಹತ್ತೋಗಿದ್ರೆ ಎಲ್ಲರಿಗೂ ಇದೇ ಥರ ಆಗುತ್ತಲ್ಲ. ಇನ್ನು ನನ್ನ ಡೈಲಿ ರೋಟೀನ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಕೆಲಸಕ್ಕೆ ಟೈಮ್ ಆಯಿತು. ಕೆಲಸದಾಗ ಬಂಡವಾಳ ನಿಮಗೆ ಗೊತ್ತು. ಇನ್ನು ಬಾಕ್ಸ್ಬಿಟ್ಟು ಹಾಕೊಂಡು ನಾನು ರೆಡಿ ಆಗೋಷ್ಟಲ್ಲ ಟೈಮು ಸರಿ ಹೋಗುತ್ತೆ. ಏನೋ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಗಂಡನಿಗೆ ನೋವನ್ನು ಮರೆಯೋ ಶಕ್ತಿ ಕೊಡಲಿ, ಆ ಮಕ್ಕಳು ಧೈರ್ಯವಾಗಿ ಬದುಕಲಿ, ಚೆನ್ನಾಗಿರಲಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ಇದ್ರ ಮೇಲೆ ನನಗೇನು ಕೇಳೋಕ್ಕಾಗಲ್ಲ, ನಿಮಗೆ ಗೊತ್ತು. ಅದನ್ನು ನೋಡಿ ನನಗೆ ತುಂಬಾ ಹೊಟ್ಟೆ ಉರಿದು ಬೆಂಕಿ ಆಗೋಯ್ತು. ರಾತ್ರಿ 1:30 1 ಗಂಟೆಯಿಂದ ಈ ಥರ ಆಯಿತು. ಬೆಳಗ್ಗೆ ನೋಡಿದ್ರೆ ಅವಳೇ ಸತ್ತೋಗಿದ್ದಾಳೆ. ಒಂಥರ ಶಾಕ್ ನ್ಯೂಸ್ ಥರ ಆಗೋಯ್ತು ಫ್ರೆಂಡ್ಸ್. ಏನೋ ಫ್ರೆಂಡ್ಸ್ ಮನಸ್ಸಿಗೊಂಥರ ಬೇಜಾರು, ಯಾಕಂದರೆ ನಾವು ಒಂದಿನ ಸಾಯ್ತೀವಿ, ಆದರೆ ದೇವರು ಸುಖಪಡೋ ಟೈಮಲ್ಲಿ ಕರ್ಕತ್ತಾನಲ್ಲ. ಎಷ್ಟೊಂದು ಕಷ್ಟಪಟ್ಟು ಅವರು ಜೀವನ ಮಾಡ್ತಾಯಿದ್ರು, ಎಲ್ಲ ಚೆನ್ನಾಗಿ ಮಕ್ಕಳೆಲ್ಲ ಚೆನ್ನಾಗಿ ಓದೋ ಟೈಮಲ್ಲಿ ಈ ಥರ ಆಯಿತು. ಈ ವಿಡಿಯೋದಲ್ಲಿ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.